ರಣರಕ್ಕಸ ಖಮೇನಿ ವಾರಸುದಾರರಿಗೆ ಇಲ್ಲ ಜಾಗ. ಖಮೇನಿ ಉತ್ತರಾಧಿಕಾರಿಗಳಿಗೂ ಕೂಡ ಇದೇ ಗತಿ ಬರುತ್ತೆ. ಇರಾನ್ ರಾಜವಂಶಸ್ಥ ಯುವರಾಜ ರೇಜಾ ಪಹಲ್ವಿ ಓಪನ್ ವಾರ್ನಿಂಗ್ ಅನ್ನು ಮಾಡಿದ್ದಾರೆ. ನಿರಂಕುಶ ಪಾಲಕನ ಹತ್ಯೆ ಆಗಿದೆ. ಇರಾನ್ ರಾಜವಂಶಸ್ಥ ಯುವರಾಜ ನಿರಂಕುಶ ಪಾಲಕ ಆತನ ಹತ್ಯೆ ಆಗೋಗಿದೆ. 10,000 ಜನರನ್ನ ಕೊಂದ ಖಮೇನಿ ಇರಾನ್ ಇಸ್ಲಾಮಿಕ್ ರಿಪಬ್ಲಿಕ್ ಕೊನೆ ಅಂತ ತಲುಪಿದೆ. ಆತನ ಸ್ಥಾನದಲ್ಲಿ ಯಾರನ್ನೇ ನೇಮಿಸಿದ್ರು ಕೂಡ ಉಳಿಗಾಲ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಅವರು ಸಹ ಫಿನಿಶ್ ಆಗೋದು ಪಕ್ಕ. ಈಗ ಅವರ ಪ್ಲೇಸ್ಗೆ ಮತ್ತೊಬ್ಬರನ್ನ ನೇಮಕ ಮಾಡಬೇಕು ಅಂತ ಈಗ ಆಲ್ರೆಡಿ ಚರ್ಚೆ ಆಗ್ತಾ ಇದೆ. ದಾಳಿಯಾದ ನಂತರ ಇರಾನ್ ರಾಜವಂಶಸ್ಥ ಯುವರಾಜ ರೇಜಾ ಖಮೇನಿ ರಣರಕ್ಕಸ ಖಮೇನಿ ವಾರಸುದಾರರಿಗೆ ಜಾಗ ಕೂಡ ಇರೋದಿಲ್ಲ. ಉತ್ತರಾಧಿಕಾರಿಗಳು ಯಾರೇ ಆದ್ರೂ ಕೂಡ ಅವ್ರಿಗೂ ಕೂಡ ಇದೇ ಗತಿ ಬರೋದು ಕಟ್ಟಿಟ್ಟ ಬುತ್ತಿ. ರೇಜಾ ಪಹಲ್ವಿ ಓಪನ್ ವಾರ್ನಿಂಗ್ ಅನ್ನ ಮಾಡ್ತಿದ್ದಾರೆ. ನಿರಂಕುಶ ಪಾಲಕನ ಹತ್ಯೆ ಆಗಿದೆ. ಸೊ ಅವರ ಜಾಗಕ್ಕೆ ಈಗ ಆಲ್ರೆಡಿ ಯಾರನ್ನ ತರಬೇಕು ಅನ್ನುವಂತಹ ಚರ್ಚೆ ಕೂಡ ಮತ್ತೊಂದು ಕಡೆ ಆಗ್ತಾ ಇದೆ. ಸೊ ಯಾರೇ ಇದ್ರೂ ಬಂದ್ರೂ ಕೂಡ ಉತ್ತರಾಧಿಕಾರಿಯಾಗಿ ಅವ್ರಿಗೂ ಕೂಡ ಖಮೇನಿಯ ಗತಿಯೇ ಸಿಗತ್ತೆ. ಎಲ್ಲಾ ಪ್ರಯತ್ನಗಳು ಕೂಡ ಈಗ ವಿಫಲ ಆಗ್ತಾ ಇದೆ. ಉಳಿಗಾಲ ಇರಲ್ಲ ಯಾರನ್ನೇ ನೇಮಿಸಿದ್ರು ಅಂತ ಹೇಳ್ಬಿಟ್ಟು ಓಪನ್ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಇರಾನ್ ರಾಜವಂಶಸ್ಥ ಯುವರಾಜ ರೇಜಾ ಪಹಲ್ವಿ ಕೊಡ್ತಾ ಇರುವಂತಹ ಓಪನ್ ವಾರ್ನಿಂಗ್. ಅವರನ್ನು ಸಹ ಫಿನಿಶ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಫಿನಿಶ್ ಮಾಡ್ಲಾಗತ್ತೆ ಅಂತ ಹೇಳ್ಬಿಟ್ಟು ಓಪನ್ ವಾರ್ನಿಂಗ್ ಅನ್ನ ಕೊಡ್ತಾ ಇರುವಂಥದ್ದು. ಒಂದು ಕಡೆ ಖಮೇನಿ ಹತ್ಯೆ ಮಾಡಿದಂತಹ ಸ್ಥಳ, ಮತ್ತೊಂದು ಕಡೆ ಜನರು ಕುಣಿದು ಕುಪ್ಪಳಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆ ಖಮೇನಿಯ ಬದಲಾಗಿ ಇದೀಗ ಅವರ ಸ್ಥಾನಕ್ಕೆ ಉತ್ತರಾಧಿಕಾರಿಯನ್ನ ನೇಮಕ ಮಾಡಬೇಕು ಅಂತ ಹೇಳ್ಬಿಟ್ಟು ಚರ್ಚೆಗಳು ಆಗ್ತಾ ಇದೆ. ಆಲ್ರೆಡಿ ಮೀಟಿಂಗ್ ಕೂಡ ಆಯೋಜನೆ ಮಾಡಲಾಗಿದೆ. ಬಟ್ ಇರಾನ್ ಓಪನ್ ವಾರ್ನಿಂಗ್ ಅನ್ನ ಮಾಡ್ತಾ ಇರುವಂಥದ್ದು. ಯುವರಾಜ ರೇಜಾ ಪಹಲ್ವಿ ಇರಾನ್ ರಾಜವಂಶಸ್ಥ ಓಪನ್ ವಾರ್ನಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಉತ್ತರಾಧಿಕಾರಿಯಾಗಿ ಯಾರೇ ನೇಮಕ ಆದ್ರೂ ಕೂಡ ಅವ್ರಿಗೂ ಕೂಡ ಇದೇ ಗತಿ ಬರುತ್ತೆ, ಉಳಿಗಾಲ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಓಪನ್ ವಾರ್ನಿಂಗ್ ಅನ್ನ ಮಾಡ್ತಾ ಇರುವಂಥದ್ದು. ಸೊ ಕಾದು ನೋಡಬೇಕು ಏನೆಲ್ಲ ಬೆಳವಣಿಗೆಗಳು ಆಗತ್ತೆ, ಯುದ್ಧದ ತೀವ್ರತೆ ಹೇಗಿರುತ್ತೆ ಅಂತ. ಈಗ ಆಲ್ರೆಡಿ ಈ ಪ್ರತಿಕಾರವನ್ನ ತೀರಿಸ್ಕೊಳ್ಳದೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಎಚ್ಚರಿಕೆಯ ಸಂದೇಶ ಕೂಡ ರವಾನೆ ಆಗಿದೆ. ನಿರಂಕುಶ ಪಾಲಕನ ಹತ್ಯೆ ಆಗಿರುವಂಥದ್ದು ಮೊದಲ ರಿಯಾಕ್ಷನ್ ಕೂಡ ಕೊಟ್ಟಿದೆ. ನಾವು ವೀರನನ್ನ ಕಳೆದುಕೊಂಡಿದ್ದೇವೆ, ಶೋಕ ಸಾಗರದಲ್ಲಿ ಮುಳುಗಿದ್ದೇವೆ ಅಂತ ಹೇಳ್ಬಿಟ್ಟು. ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಇಸ್ರೇಲ್ ಅಮೆರಿಕ ದಾಳಿಯಲ್ಲಿ ಸಾವನ್ನಪ್ಪಿರುವಂಥದ್ದು. ಇನ್ನು ನಿಜವಾದಲ್ಲಿ ಮುಂದೆ ಇರಾನನ್ನ ಮುನ್ನಡೆಸುವಂತಹ ನಾಯಕ ಯಾರು ಅನ್ನೋ ಪ್ರಶ್ನೆ ಬಹುದೊಡ್ಡ ಕುತೂಹಲ ಕೂಡ ಇದೆ. ಕೆಲವು ದಿನಗಳ ಹಿಂದಷ್ಟೇ ಇಸ್ರೇಲ್ ರಕ್ಷಣಾ ಸಚಿವ ಕಾಡ್ಸ್ ಎಚ್ಚರಿಕೆಯನ್ನು ಕೂಡ ನೀಡಿರ್ತಾರೆ. ಅದರಲ್ಲಿ ಇರಾಕಿನ ಮಾಜಿ ನಾಯಕ ಸದ್ದಾಮ್ ಹುಸೇನ್ ನಂತೆಯೇ ಅವ್ರಿಗೂ ಕೂಡ ಅದೇ ಗತಿಯನ್ನೇ ಕೂಡ ಎದುರಿಸಬಹುದು ಅಂತ ಕೂಡ ಹೇಳಿರ್ತಾರೆ ಈ ಹಿಂದೆನೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಖಮೇನಿ ನಂತರ ಇರಾನ್ ಭವಿಷ್ಯದ ಬಗ್ಗೆ ಕೂಡ ಚರ್ಚೆ ತೀವ್ರಗೊಂಡಿದೆ. ಈಗ ಬಹುದೊಡ್ಡ ಪ್ರಶ್ನೆ ಕುತೂಹಲ ಇರುವಂಥದ್ದು ಖಮೇನಿ ನಂತರ ಇದೀಗ ಇರಾನ್ ಅನ್ನ ಯಾರು ಮುನ್ನಡೆಸ್ತಾರೆ, ಉತ್ತರಾಧಿಕಾರಿಯಾಗಿ ಯಾರು ನೇಮಕ ಆಗ್ತಾರೆ. ಸಂಭಾವ್ಯ ಉತ್ತರಾಧಿಕಾರಿಗಳಲ್ಲಿ ಸುಪ್ರೀಂ ಲೀಡರ್ ಅವರ 2ನೇ ಮಗ ಮೊಸ್ತಬಾ ಖಮೇನಿ ಅವರು ಅತ್ಯಂತ ಸಂಭಾವ್ಯ ಸ್ಪರ್ಧಿಯಾಗಿ ಹೊರಬಿದ್ದಿದ್ದಾರೆ ಕೂಡ. 1969ರಲ್ಲಿ ಜನಿಸಿದಂತಹ ಮೊಸ್ತಬಾ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ IRGC ಮತ್ತೆ ಇರಾನ್ನ ಕ್ಲರಿಕಲ್ ಸ್ಥಾಪನೆ ಎರಡರೊಂದಿಗೂ ಕೂಡ ಆಳವಾದಂತಹ ಸಂಬಂಧವನ್ನ ಇವರು ಹೊಂದಿರ್ತಾರೆ. ಸೊ ಇರಾನ್ ಇರಾಕ್ ಯುದ್ಧದ ಅಂತಿಮ ಹಂತಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ರು. ಮತ್ತೆ ಈಗ ತೆರೆಮರೆಯಲ್ಲಿ ಬಲವಾದಂತಹ ಪ್ರಭಾವವನ್ನು ಕೂಡ ಹೊಂದಿರುವಂತಹ ಮಧ್ಯಮ ಶ್ರೇಣಿಯ ಧರ್ಮ ಗುರುಗಳಾಗಿದ್ದಾರೆ. ಇನ್ನು ಮತ್ತೊಂದು ಪ್ರಮುಖ ಹೆಸರು ಯಾರು ಕೇಳಿ ಬರ್ತಾ ಇದೆ,
ಬಟ್ ಇಲ್ಲಿ ಉತ್ತರಾಧಿಕಾರಿಯಾಗಿ ಯಾರೇ ನೇಮಕಗೊಂಡ್ರೂ ಕೂಡ ಅವ್ರಿಗೆ ಉಳಿಗಾಲ ಇಲ್ಲ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯ ಕೂಡ ಸಂದೇಶ ಕೂಡ ರವಾನೆ ಆಗಿರುವಂಥದ್ದು. ಮತ್ತೊಂದು ಪ್ರಮುಖ ಹೆಸರಂತ ಅಂದ್ರೆ ಅಲಿರೇಜಾ ಅರಾಫಿ. ಇವರು ಖಮೇನಿಯ ವಿಶ್ವಾಸಾರ್ಹ ಸಹಾಯಕರಂತೆ. ಅರಾಫಿ ತಜ್ಞರ ಸಭೆಯ ಉಪಾಧ್ಯಕ್ಷರು ಮತ್ತೆ ಗಾರ್ಡಿಯನ್ ಕೌನ್ಸಿಲ್ ಸದಸ್ಯರು ಕೂಡ ಆಗಿರ್ತಾರೆ. ಮತ್ತೆ ಕೋಮ್ನಲ್ಲಿ ಶುಕ್ರವಾರದ ಪ್ರಾರ್ಥನೆಯ ನಾಯಕ ಸೇರಿದಂತೆ ಹಲವಾರು ಪ್ರಮುಖ ಹುದ್ದೆಗಳಲ್ಲಿ ಇವರು ಹೊಂದಿರ್ತಾರೆ, ಭಾಗ್ಯ ಆಗಿರ್ತಾರೆ. ಸುಪ್ರೀಂ ಲೀಡರ್ ಕಚೇರಿಯಲ್ಲಿ ರಾಜಕೀಯ ಭದ್ರತಾ ವಿಷಯಗಳನ್ನ ನೋಡ್ಕೊಳ್ತಾ ಇದ್ದಂತಹ ಅಲಿ ಅಸ್ಗರ್ ಹೆಜಾಜಿ ಕೂಡ ಈ ಪಟ್ಟಿಯಲ್ಲಿ ಇದ್ದಾರೆ. ಈ ಇಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಉತ್ತರಾಧಿಕಾರಿಯಾಗಿ ನೇಮಕ ಆಗಬಹುದು ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಹೆಜಾಜ್ ಇರಾನ ಗುಪ್ತಚರ ವ್ಯವಸ್ಥೆಯಲ್ಲಿ ದೀರ್ಘಕಾಲ ತೊಡಗಿಸಿಕೊಂಡಿರ್ತಾರೆ ಕೂಡ, ಮತ್ತೆ ಕಾರ್ಯತಂತ್ರದ ನಿರ್ಧಾರವನ್ನ ತೆಗೆದುಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ದಾರೆ ಇವರು. ಮತ್ತೊಬ್ಬ ಸಂಭಾವ್ಯ ಉತ್ತರಾಧಿಕಾರಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಮೊಹೆನ್ಸಿ ಎಜೇಯಿ ಅಂತ ಹೇಳ್ಬಿಟ್ಟು ನ್ಯಾಯಾಂಗ ಮತ್ತೆ ಗುಪ್ತಚರ ವಲಯಗಳಲ್ಲಿ ದಶಕಗಳನ್ನ ಕಳೆದಿರುವಂತಹ ಗೋಲಂ ಹೊಸೇನ್ ಮೊಹೆನ್ಸಿ ಎಜೇಯಿ ಮತ್ತೊಬ್ಬ ಸಂಭಾವ್ಯ ಉತ್ತರಾಧಿಕಾರಿಗಳು. ಈ ಮೂರೂ ಜನದ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮೊಹಮ್ಮದ್ ಅಹ್ಮದಿನೇಜ್ ಅವರ ಅಡಿಯಲ್ಲಿ ಇವರು ಇರಾನ್ನ ಗುಪ್ತಚರ ಸಚಿವರಾಗಿ ಕೆಲಸವನ್ನು ಮಾಡಿರ್ತಾರೆ. ಮತ್ತೆ ಅಟಾರ್ನಿ ಜನರಲ್ ಮತ್ತೆ ನ್ಯಾಯಾಂಗ ವಕ್ತಾರರು ಸೇರಿದಂತೆ ಹಲವಾರು ಹಿರಿಯ ಕಾನೂನು ಹುದ್ದೆಗಳನ್ನು ಕೂಡ ಇವರು ಅಲಂಕರಿಸಿರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಈ ಮೂರೂ ಜನದ ಹೆಸರು ಕೂಡ ಸಂಭಾವ್ಯ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇದೆ. ಉತ್ತರಾಧಿಕಾರಿಯಾಗಿ ನೇಮಕ ಆಗಬಹುದು ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಸಭೆ ಕೂಡ ಮಾಡಿ ಚರ್ಚೆಯನ್ನು ಕೂಡ ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಅಲಿ ಖಮೇನಿಯವರ ರಾಜಕೀಯ ಜೀವನ ಹೇಗಿತ್ತು ಈ ಹಿಂದೆ, ಯಾವ ರೀತಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರು ಅದನ್ನೊಂದು ಸ್ವಲ್ಪ ನೋಡ್ತಾ ಹೋಗೋದಾದ್ರೆ 1979ರಲ್ಲಿ ಅಂದ್ರೆ ಇರಾನ್ನಲ್ಲಿ ನಡೆದಂತಹ ಐತಿಹಾಸಿಕ ಇಸ್ಲಾಮಿಕ್ ಕ್ರಾಂತಿಯೊಂದಿಗೆ ಇವರ ರಾಜಕೀಯ ಪ್ರಯಾಣ ಆರಂಭ ಆಗುತ್ತೆ. ಅಯಾತುಲ್ಲಾ ರುಹೋಲ್ಲಾ ಖಮೇನಿ ನೇತೃತ್ವದಲ್ಲಿ ಅಮೆರಿಕ ಬೆಂಬಲಿತ ಇರಾನ್ನ ಶಾ ಪದಚ್ಯುತಿಗೊಂಡಾಗ ಅಲಿ ಖಮೇನಿಯವರ ಅತ್ಯಂತ ವಿಶ್ವಾಸಾರ್ಹ ಲೆಫ್ಟಿನೆಂಟ್ಗಳಲ್ಲಿ ಇವರು ಒಬ್ಬರಾಗಿರ್ತಾರೆ ಕೂಡ. 1981ರಲ್ಲಿ ಅವರು ಬಾಂಬ್ ದಾಳಿಯಲ್ಲಿ ಸ್ವಲ್ಪದರಲ್ಲೇ ಪಾರಾಗ್ತಾರೆ. ಅದಾದ್ಮೇಲೆ ಮತ್ತೆ 81ರಿಂದ ಕೂಡ 89ರವರೆಗೆ 1981ರಿಂದ 89ರವರೆಗೂ ಕೂಡ ಇರಾನ್ನ ಅಧ್ಯಕ್ಷರಾಗಿ ಇವರು ಸೇವೆಯನ್ನು ಕೂಡ ಸಲ್ಲಿಸಿರ್ತಾರೆ. 1989ರಲ್ಲಿ ಅಯಾತುಲ್ಲಾ ರುಹೋಲ್ಲಾ ಖಮೇನಿಯವರ ಮರಣದ ನಂತರ ಖಮೇನಿ ಅಧಿಕಾರವನ್ನು ವಹಿಸಿಕೊಂಡಿರ್ತಾರೆ.